ಕಾರ್ಯಕ್ರಮಕ್ಕೆ ಗೌರವವನ್ನು ನೀಡಬೇಕು. ಚಿಕ್ಕಬಳ್ಳಾಪುರದ ಕಂದಾವಾರ ಗ್ರಾಮದಲ್ಲಿನ ನಿರಾಶ್ರಿತರ ಕಾಲೋನಿಯಲ್ಲಿ ಇಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಬಡವರಿಗೆ 10,000 ಹೊದಿಕೆಗಳನ್ನು ಮತ್ತು ಬ್ಯಾಗ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು, ಅಭಿಮಾನಿಗಳು ಮತ್ತು ಗ್ರಾಮ ಪಾರ್ಲಿಮೆಂಟ್ ನಡೆಯೋದು ಆಗ್ತಿಲ್ಲ ಅಂತ ಹೇಳ್ತಾರೆ. ಚರ್ಚೆಗಳೆಲ್ಲ ಆದ್ಮೇಲೆ ಕೊನೆಗೆ ಏನ್ ಬೇಕಾದ್ರೂ ಸಿದ್ಧವಾಗಿದೆ ಅಂತ ಹೇಳಿ ಆಗ ಯಾವುದೇ ಮುಖಂಡ ಅವ್ರು ಯಾರು ಕೂಡ ಬರೋದೇ ಇಲ್ಲ. ಆಗ ಅವರನ್ನು ಗಲ್ಲು ಶಿಕ್ಷೆ ಹಾಕಿದಾಗ ಅವರ ನಮ್ಮ ಕೊನೆಯ ಕೋರಿಕೆ ಏನು ಅಂತ ಹೇಳ್ತಾರೆ, ನೀವು ಬ್ರಿಟಿಷ್ ಭಾರತವನ್ನು ಬಿಟ್ಟು ತೊಲಗಬೇಕು, ಅದೇ ನಮ್ಮ ಕೊನೆಯ ಕೋರಿಕೆ ಅಂತೇಳಿ ಅವರನ್ನು ಗಲ್ಲಿಗೆ ಹಾಕ್ತಾರೆ. ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರಿನಲ್ಲಿ ಇವತ್ತು ಟ್ರಸ್ಟ್ ಅನ್ನ ಮಾಡಿ ಇಡೀ ಚಿಕ್ಕಬಳ್ಳಾಪುರದ ಮನೆ ಮಾತಾಗಿರ್ತಕ್ಕಂಥ ಸಂದೀಪ್ ರೆಡ್ಡಿ ಅವರು ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಸದೈವ. ನಮ್ಮ ಯಲಹಂಕದಲ್ಲಿ ಯಾರು ಇಂಥವ್ರು ಇಲ್ಲ ಇನ್ನು. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರದ ಲೋಕಸಭಾ ಸದಸ್ಯರು ಬರಬೇಕಾಗಿತ್ತು, ಡಾಕ್ಟರ್ ಸುಧಾಕರ್ ಅವರು ಇವತ್ತು ಪಾರ್ಲಿಮೆಂಟ್ ನಡೀತಾ ಇರೋದ್ರಿಂದ ಬಹಳ ಪ್ರಮುಖವಾದಂಥ ಚರ್ಚೆ. ಬಹಳ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಕಳೆದ ಒಂದು 2.5-3 ವರ್ಷದಿಂದ ನಮ್ಮ ಆನಂದ್ ಅಂತೇಳಿ ನನ್ನ ಮುಖಂಡ, ಅವರು ಬಹಳ ಹಳೆಯ ಕಾರ್ಯಕರ್ತ, ಅವನೊಂದ್ಸರಿ ಹೇಳ್ದ, ಅಣ್ಣ ಸಂದೀಪ್ ರೆಡ್ಡಿ ಅಂತೇಳಿ ಟ್ರಸ್ಟ್ ಮಾಡಿಕೊಂಡು ಊರೂರಲ್ಲಿ ಕೆಲಸ ಮಾಡ್ತಾನೆ, ದಾನ ಧರ್ಮ ಮಾಡ್ತಾನೆ, ಒಂದ್ಸರಿ ನಿಂಗೆ ಪರಿಚಯ ಮಾಡ್ತೀನಿ, ಅವ್ನು ಹೆಂಗನ ಮಾಡಿ ರಾಜಕೀಯಕ್ಕೆ ತರಬೇಕು ಅಂತಂದ್ರು. ಆಯಿತು ಆನಂದು ಕರ್ಕೊಂಬ ಅಂತ ಹೇಳಿದ್ವಿ. ಆವಾಗ ಪರಿಚಯ ಆಗಿದ್ದು. ಅವಾಗ ಹೇಳಿದೆ, ಸಂದೀಪ್ ನಿನ್ನ ಬಗ್ಗೆ ಭಾಳ ಹೇಳ್ತಾವ್ರೆ, ನೀನು ಸೇವೆಯನ್ನು ಮಾಡೋದು ನೀನು ಇರೋವರೆಗೂ ಮಾಡ್ತೀಯ, ಆದರೆ ರಾಜಕಾರಣದಿಂದ ಮಾಡ್ತಕ್ಕಂಥ ಸೇವೆ ಕೂಡ ಭಾಳ ದೊಡ್ಡ ಸೇವೆನೇ ಅದು. ನೀನು ರಾಜಕಾರಣಕ್ಕೆ ಯಾಕೆ ಬರಬಾರ್ದು ಅಂತೇಳಿ ಅವರನ್ನು ರಾಜಕೀಯಕ್ಕೆ ಬರೋದಕ್ಕೆ ಪ್ರೇರೇಪಣೆ ಮಾಡಿದ್ದು ನಾನೇನೆ. ಸೊ ಮಾಡಿದ್ದಾದ ಮೇಲೆ ಬಂಧುಗಳೇ, ನೆರವೇರಿಸಿಕೊಳ್ಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಕರ್ನಾಟಕ ಮಾತೆಯ ಮಡಿಲು ಪ್ರವಾಸಿ ತಾಣಗಳಲ್ಲಿ ಒಂದಾಗಿದ್ದ ನಂದಿಗಿರಿಧಾಮ ತಪ್ಪಲಿನಲ್ಲಿ ಮೈದಳೆದು ನಿಂತಿರತಕ್ಕಂತ 10,000 ಹೊದಿಕೆಗಳ ಕಾರ್ಯ ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಅವರ ತಂಡ ಬಂದಿತ್ತು. ತುಂಬ ಖುಷಿಯಾಗಿ ಕಾರ್ಯಕ್ರಮ ಏನು ಈ ಚಿಕ್ಕಬಳ್ಳಾಪುರ ನಗರ 10,000 ಹೊದಿಕೆಗಳು, ಬೆಡ್ಶೀಟ್ಗಳನ್ನು ಜೊತೆಗೆ ಜೂಟ್ ಬ್ಯಾಗ್ ಪ್ಲಾಸ್ಟಿಕ್ ಮುಕ್ತ ಕೊಡುವಂತಹ ಒಂದು ಕೆಲಸಕ್ಕೆ ಚಾಲನೆ ವಿಶ್ವಣ್ಣನವರು ಆಹ್ವಾನವನ್ನು ಮನ್ನಿಸಿ ಅವರು ಬಂದು ಇವತ್ತು ಕಾರ್ಯಕ್ರಮ ಕೇಂದ್ರ ಬಿಂದುವಾಗಿತ್ತು. ಅರ್ಥಪೂರ್ಣವಾದ ಈಗ ನಿಮ್ಮ ಕಾರ್ಯಕ್ರಮಕ್ಕೆ ವಿಶ್ವನಾಥ್ ಅವರು ತಂತ್ರಜ್ಞಾನ ವ್ಯಕ್ತಪಡಿಸಿದ್ದು, ಇಂಥ ಯುವಕರ ಮುಂದಿನಲ್ಲಿ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸೇವೆ ಮಾಡ್ತಾ ಅದಕ್ಕೂ ಖುಷಿ ಆಯಿತು. ಅಂತಹ ಮುತ್ಸದ್ದಿನ ಅಭಿವೃದ್ಧಿಯ ಹರಿಕ ಅವರು ನನ್ನಂಥ ಒಬ್ಬ ಸಾಮಾನ್ಯ ಭವಿಷ್ಯ ಇದೆ, 3 ಪಟ್ಟು ಕೆಲಸವನ್ನು ಅವರ ಏನು ಆಶಯ ಇದೆ ಯಾವತ್ತೂ ಚುಟ್ಟಿ ಬರ್ತದೆ ಅವರಿಗೆ ಬೆನ್ನತ್ತವಾಗಿ ನಾನು ನೀವು ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ಅವರು ಕೂಡ ಕಳವಳ ಈ ಕೈಗೆ ಅಧಿಕಾರ ಇರಬೇಕಾದ್ರೆ ಸಣ್ಣ ಪುಟ್ಟ ತಪ್ಪಿನಿಂದ ಈ ರೀತಿಯಾಗಿ ಮುಂದಿನ ದಿನದಲ್ಲಿ ನಾನು ಆಗಲೇ ಹೇಳ್ದಂಗೆ ತುಂಬ ಅನುಭವಿ ಅವರು ಹೇಳಿದಾಗೇ ಏನೋ ಒಂದಷ್ಟು ಸಣ್ಣ ಗೊಂದಲಗಳ ಕಾರಣದಿಂದ ಯಾವುದೇ ಕಾರಣ ಇಲ್ಲದೆ ಸಹ ಸರಿ ಜಿಲ್ಲಾಧ್ಯಕ್ಷ ಪಟ್ಟ ಬಂದು ತೊಂದರೆ ಇಲ್ಲ.
ಅಂದರೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದರೆ ಯಾರು ಏನೋ ಮಾಡೋಕ್ಕೆ ಹೋದರೆ ಹೊರವಾಗಿ ಬರೋದು ಆ ಒಂದು ಪ್ರಸಂಗ ನಮಗೆ ಇಡೀ ರಾಜ್ಯದಲ್ಲಿ ಸಂಗೀತದಲ್ಲಿ ಯಾರು ಯಾವುದೋ ಒಂದು ಪದವಿ ಇಲ್ಲಿ ಇರಲೇಬೇಕು ಅಂತಿಲ್ಲ ಸೇವೆ ಮಾಡೋಕ್ಕೆ. ಅದು ನನ್ನ ಪಕ್ಷದ ಸೇವೆ ಇರ್ಬೋದು ಅಥವಾ ಜನಗಳ ಸೇವೆ ಇರ್ಬೋದು. ಯಾವುದೇ ಪದವಿ ಇಲ್ಲದೇ ಇದ್ದರೂ ಸಹ ಪಾಡಿಗೆ ಕೆಲಸ ಮಾಡ್ತಾರೆ. ಇದೆಲ್ಲ ಈಗ ಮುಗಿದು ಹೋದಂತಹ ಅಧ್ಯಾಯ. ಈಗ ಏನಿದ್ರೂ ಮುಂದೆ ನನ್ನ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿ 2028ಕ್ಕೆ ನನ್ನ BJP ವರ್ಷ ಅಧಿಕಾರಕ್ಕೆ ಬರೋಕ್ಕೆ ಏನೇನು ಕೆಲಸ ಮಾಡಬೇಕು ಅಥವಾ ಸಾಮಾನ್ಯ ಕಾರ್ಯಕರ್ತನಾಗಿ ನಿಷ್ಠಾವಂತ ಸರ್, ಈಗ ವಿಶ್ವನಾಥ್ ಅವರು ಒಂದು ಸಜೆಷನ್ ಮಾಡಿದ್ದಾರೆ. ಸಂಸದರಾಗಿ ಸುಧಾಕರ್ ಅವರು ಸಂಸದರಾಗೇ ಇರಬೇಕು ಅಂತಲೂ ಮತ್ತು MLA ಕ್ಯಾಂಡಿಡೇಟ್ ಆಗಿ ನೀವು ಇರಬೇಕು ಅನ್ನೋ ಒಂದು ಮಾತನ್ನು ಒಂದು ಹೊಸ ಒಂದು ರಾಜಕೀಯ ಸಂಚಲನವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ಅವ್ರ ಜೊತೆ ಮಾತಾಡುವಂಥ ಪ್ರಯತ್ನ ಕೂಡ ನಾನು ಅಬ್ಸರ್ವ್ ಮಾಡ್ದಂಗೆ ಅವ್ರೇನು ಹೇಳಿದ್ರು ಅಂತಂದರೆ ಸಂಸದ ಸುಧಾಕರ್ ಅವರು ದೇಶಕ್ಕೆ ಬೇಕಾಗಿತ್ತು ಸಂದೀಪ್ ಅಂತ ಯುವಕರನ್ನು ಬೆಳೆಸೋವಂಥ ಕೆಲಸ. ಸಂದೀಪೇ ಆಗ್ಬಿಡ್ಬೇಕು. ಅವ್ರು ಹೇಳಿದ್ದಂಥ ಮಾತುಗಳನ್ನು ನಾವು ಕೇಳಿದ್ವಿ. ಹೈಕಮಾಂಡ್ ಈ ಜನಗಳ ನಾಡಿ ಮಿಡಿತ ಅರ್ಥ ಮಾಡ್ತಾರೆ. ಈ ರೀತಿ ಎಲ್ಲ ಕೆಲಸಗಳು ಆದಮೇಲೆ ಯಾರಿಗೂ ಆ ರೀತಿಯ ಮಾತನ್ನು ಹೇಳಿದ್ರು. ಅವ್ರು ಅಲ್ಲಿಗೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಒಂದು ಮಾತಂತೂ ಹೇಳಿದ್ದೀನಿ ಅಂದರೆ ಸಂಸದರಾಗಿ ಅಲ್ಲಿ ಹೋಗಿದ್ದಾರೆ. ಮತ್ತೆ ಇಲ್ಲಿ ಬರೋದಕ್ಕಿಂತ ಅವರು ಅಲ್ಲಿ ಸೇವೆ ಮುಂದುವರಿಸಿಕೊಂಡು ನೀವು ಕೂಡ ರಾಜಕಾರಣಕ್ಕೆ ಬರುವಂಥ ಅಭಿಲಾಷೆಯನ್ನು ಏನು ಹೇಳ್ತೀರಿ ಜನಗಳಿಗೆ ಏನು ಹೇಳ್ತೀರಿ ಸರ್? ಸ್ಪರ್ಧೆ ಉಂಟು ಮಾಡ್ತದಲ್ಲ? ಸ್ಪರ್ಧೆ ಎಲ್ಲಿ ಉಂಟು ಮಾಡ್ತದೆ